ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಚರ್ಮದ ಬಿಜೆಪಿಗೆ ಹೇಳಿದಿಕ್ಕಾರ, ಜನ ವಿರೋಧಿ ಬಿಜೆಪಿಗೆ ಹೇಳಿದಿಕ್ಕಾರ, ತೊಲಗಲಿ ತೊಲಗಲಿ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಬೆಲೆ ಏರಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಬೆಲೆ ಏರಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಬೆಲೆ ಏರಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. 14 ಸಚಿವರ ಒಂದು ಮಂತ್ರಿಮಂಡಲ ಮೊದಲನೇ ಹಂತದಲ್ಲಿ ರಚನೆ ಮಾಡಿದರು. ಹೋದ ಬಾರಿ ನಮ್ಮ ಸಮಾಜದ ವತಿಯಿಂದ ಹಿರಿಯರಾದಂಥ ಶ್ರೀ ಶಿವರಾಜ್ ತಂಗಡಿಗೆ ಅವರಿಗೆ ಮೊದಲನೇ ಪಟ್ಟಿಯಲ್ಲಿ ಅವರ ಹೆಸರು ಬಂದಿತ್ತು ಮತ್ತು ಅವರು 3 ಬಾರಿ ಶಾಸಕರು ಕೂಡ ಆಗಿದ್ದಾರೆ. ಪ್ರತಿ ಸಲ ಕೂಡ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿದ್ದಾಗ ಕೂಡ ಅವಕಾಶ ಕೊಟ್ಟಿದ್ದರು. ಕಾಂಗ್ರೆಸ್ ಬಂದು 2 ಸಾರಿ ಗೆದ್ದು ಮತ್ತು ಅಲ್ಲಿ ಕೂಡ ಅವಕಾಶ ಕೊಟ್ಟಿದ್ದರು. ಅವರು ಕೊಟ್ಟಂಥ ಖಾತೆ ಎಲ್ಲ ಒಂದು ಇಡೀ ರಾಜ್ಯಕ್ಕೆ ಬಹಳಷ್ಟು ತೃಪ್ತಿಕರವಾಯಿತು ಮತ್ತು ಆನಂದ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಸಮಾಜಕ್ಕೆ ಕೂಡ ಆದಷ್ಟು ಮಟ್ಟಿಗೆ ಕೆಲವೊಂದು ಬೆಳವಣಿಗೆ ಮತ್ತು ತೃಪ್ತಿ ಕೂಡ ಆಗಿದೆ. ಈಗ ಶಿವಕುಮಾರ್ ಅವರವರ ಒಂದು ಸಚಿವ ಸಂಪುಟದಲ್ಲಿ ಇಲ್ಲ ನಮ್ಮ ಸಮುದಾಯದಿಂದ ಈಗ 3 ಶಾಸಕರಿದ್ದಾರೆ. ಶ್ರೀಮಾನ್ಯ ತಂಗಡಿಗೆ ಸಾಹೇಬರು, AC ಶ್ರೀನಿವಾಸ್ ಅವರು, ಶ್ರೀ ವೆಂಕಟೇಶ್ ಅವರು. ಈ 3 ಜನರಲ್ಲಿ ಯಾರಾಗಾದರೂ ಕೂಡ ಮೊದಲನೇ ಹಂತದಲ್ಲೇ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸಿಕೊಡ್ತಾರೆ ಅಂಥೇಳಿ ಭಾಳ ಆಶಾಭಾವನೆಯಿಂದ ನಾವು ಕಾಯ್ತಿದ್ದೀವಿ. ಆದರೆ 14 ಜನರಲ್ಲಿ ನಮ್ಮ ಸಮುದಾಯಕ್ಕೆ ಯಾವುದೇ ಅವಕಾಶ ಸಿಕ್ಕಿಲ್ಲ. ಯಾಕೆ ಸಿಗಲಿಲ್ಲ ಅಂಥೇಳಿ ನಮ್ಮ ಸಮಾಜಕ್ಕೆ ಬಹಳಷ್ಟು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಮತ್ತು ನಮ್ಮ ಸ್ವಾಮೀಜಿಗಳಿಗೆ ಮತ್ತು ಅನುಯಾಯಿಗಳು ಬಹಳಷ್ಟು ಚಿಂತೆಯಾಗಿದೆ. ಹಾಗಾಗಿ ತಾವೇ ಮಾಡಿರ್ತೀರಿ ಸಾಮಾಜಿಕ ನ್ಯಾಯ ಅಂತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಮಾನತೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರಲಿಲ್ಲ. ಮತ್ತು ಅಷ್ಟೇ ಅಲ್ಲದೇ ಒಳ ಮೀಸಲಾತಿ ಅಂತ ಮಾಡಿದರು. ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ 250 ಅಡ್ಮಿಷನ್ ಸಿಕ್ಕಂಥ ಕಾಲೇಜು ಇವತ್ತು 245 ವಿದ್ಯಾರ್ಥಿಗಳು MBBS ಪದವಿಯನ್ನು, 66 ವಿದ್ಯಾರ್ಥಿಗಳು MD/MS ಪದವಿಯನ್ನು, 2 ರ್ಯಾಂಕ್ ಪಡೆದವರು ಮತ್ತು 4 ಅಗ್ರಸ್ಥಾನ ಪಡೆದವರನ್ನು ಡಿಗ್ರಿ ಅವಾರ್ಡನ್ನು ಮಾಡ್ತಾಯಿದ್ದಾರೆ. ಸಂಘ 120 ವರ್ಷ ಆಯಿತು. ಯಾವಾಗಲೂ ಕೂಡ ಗುಣಮಟ್ಟದ ಶಿಕ್ಷಣದಲ್ಲಿ ನಂಬಿಕೆ ಇಟ್ಟು ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚಿಸಲು ನಾವು ಅಗತ್ಯವಿರುವ ಎಲ್ಲ ಮೂಲ ಸೌಕರ್ಯಗಳನ್ನು ಮತ್ತು ಆಹಾರ ಅಧ್ಯಾಪಕರನ್ನು ಒದಗಿಸುತ್ತಿದ್ದೇವೆ. ವೈದ್ಯಕೀಯ ಕಾಲೇಜು ಸ್ಥಿರವಾದ ಬೆಳವಣಿಗೆಯನ್ನು ಕಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ರ್ಯಾಂಕ್ ಪಡೆದವರು, ಅಗ್ರಸ್ಥಾನ ಪಡೆದವರು ಮತ್ತು ಸ್ನಾತಕೋತ್ತರ ಪದವಿ ಪಡೆದವರನ್ನು ನಾನು ಅಭಿನಂದಿಸ್ತೇನೆ. ವಿದ್ಯಾರ್ಥಿಗಳ ಯಶಸ್ಸಿನ ಹಿಂದೆ ಇರುವ ಎಲ್ಲ ಅಧ್ಯಾಪಕರಿಗೂ ನನ್ನ ಪ್ರಾಮಾಣಿಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ನುರಿತ ಮತ್ತು ತಜ್ಞ ವೈದ್ಯರಾಗಿ ಸಮಾಜದಲ್ಲಿ ಪ್ರಮುಖ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಸಂತೋಷ ಮತ್ತು ಅದ್ಭುತ ಅವಕಾಶಗಳನ್ನು ಭಗವಂತ ಕೊಡಲಿ. ಈ ಸ್ಥಾನಕ್ಕೆ ನಿಮ್ಮನ್ನು ತಂದಂಥ ಎಲ್ಲ ಪಾಲಕರನ್ನು ಕೂಡ ಸ್ಮರಿಸಿ ರೋಗಿಗಳ ಸೇವೆ ನಿಜವಾದ ದೇವರ ಸೇವೆ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನೀವು ಕೆಲಸವನ್ನು ಮಾಡಿರಿ ಅಂತೇಳಿ ಹಾರೈಸಿ ಹೆಚ್ಚು ಸಮಯ. ಮಧ್ಯ ಕರ್ನಾಟಕದಲ್ಲಿ 4 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ
ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಂಥ ಯಾಮನೂರು ಮಲ್ಲಿಕಾರ್ಜುನರಾವ್ ಸಚಿವರಾಗ್ತಾರಂತ ಈ ಜಿಲ್ಲೆಯ ನಿರೀಕ್ಷೆ ಆಗಿತ್ತು. ಆದರೆ ಅವರು ಮೊದಲನೇ ಇದರಲ್ಲಿ ಸಚಿವರಾಗಲಿಲ್ಲ. ಅದೇ ರೀತಿಯಾಗಿ ಕಳೆದ 40 ವರ್ಷಗಳಿಂದ ಪಕ್ಷದ ಸಂಘಟನೆಯಲ್ಲಿ ಸಲೀಂ ಅಹಮದ್ ರವರು ಕಿತ್ತೂರು ಕರ್ನಾಟಕ ಪ್ರತಿನಿಧಿಸ್ತಾ ಇದ್ದಾರೆ. ಕಿತ್ತೂರು ಕರ್ನಾಟಕವನ್ನು ಪ್ರತಿನಿಧಿ ಮಾಡ್ತಾ ಇದ್ದಾರೆ. ಅವರು ಸುಮಾರು 30 ವರ್ಷದ ಕೆಳಗಡೆ ಗೌರ್ಮೆಂಟ್ ಚೀಫ್ ವಿಪ್ ಆಗಿತ್ತು. ಎಸ್ ಎನ್ ಕೃಷ್ಣ ಸರ್ಕಾರದಲ್ಲಿ, ರಘುಸಿಂಗ್ ಸರ್ಕಾರದಲ್ಲಿ, ಈಗಿನ ಸರ್ಕಾರದಲ್ಲಿ 30 ವರ್ಷಗಳಿಂದ 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ 3 ಬಾರಿ ಸರ್ಕಾರಿ ಮುಖ್ಯ ಸಚೇತಕರಾಗಿ ಕೆಲಸ ಮಾಡಿದ್ದಾರೆ. ಪಕ್ಷವನ್ನು ಬೇರು ಮಟ್ಟದಿಂದ ಸಂಘಟನೆ ಮಾಡಿದ್ದಾರೆ ಸಲೀಂ ಅಹಮದ್ ಅವರು. ಮಲ್ಲಿಕಾರ್ಜುನರವರು ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಕಂಡು ಕೇಳದಿರುವಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.